ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೈಟ್ ಆಗಿರೋ ಬಳೆನ ಯಾವ ರೀತಿಯಾಗಿ ಈಸಿಯಾಗಿ ಹಾಕೋಬಹುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬಳೆ ಟೈಟ್ ಆಗಿದ್ದರಿಂದ ಕೈಗೆ ಗಾಯ ಕೂಡ ಆಗುತ್ತೆ ಮತ್ತು ಕೈ ಕೆಂಪುಗೆ ಕೂಡ ಆಗುತ್ತೆ, ಕೈನ ಚರ್ಮ. ಮತ್ತು ಅದರ ಕೈಗೆ ತುಂಬ ಟೈಟ್ ಆಗಿರೋದ್ರಿಂದ ಬಳೆ ಕೂಡ ಹೊಡೆದು ಕೂಡ ಹೋಗುತ್ತೆ. ಅದಕ್ಕೆ ನಾನು ಒಂದು ಸಿಂಪಲ್ ಆಗಿರುವಂತಹ 3 ರೀತಿಯ ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಟಿಪ್ಸ್ ಇದು. ನಾವು ಕೈಗೆ ಮೊದಲು ಒಂದು ಸ್ಮೂತ್ ಆಗಿರುವಂತಹ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಅದರಿಂದ ಬಳೆಯನ್ನು ಈಸಿಯಾಗಿ ಈ ರೀತಿಯಾಗಿ ನಾವು ಹಾಕೋಬಹುದು. ಅದರಿಂದ ನಮ್ಮ ಕೈಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ, ಚರ್ಮ ಕೂಡ ಕೆಂಪುಗಾಗಲ್ಲ ಮತ್ತು ಯಾವುದೇ ರೀತಿಯಲ್ಲಿ ಉರಿ ಬರೋದಿಲ್ಲ. ಮತ್ತು ನಾನು ಇದು ಈಸಿಯಾಗಿ ಕೂಡ ಇದನ್ನು ರಿಮೂವ್ ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿ ಬಳೆಗೆ ಕವರ್ನ ಹಾಕೊಂಡ್ಬಿಟ್ಟು ಈಸಿಯಾಗಿ ಸುಲಭದಿಂದ ಈ ರೀತಿಯಾಗಿ ರಿಮೂವ್ ಕೂಡ ಮಾಡ್ಕೋಬಹುದು. ಬಳೆ ಈ ರೀತಿಯಾಗಿ ಟೈಟ್ ಆಗಿದ್ದರೆ ಕೈನ ಸಿಪ್ಪೆ ಅಂತೂ ತುಂಬ ಉರಿ ಬರ್ತಾ ಇರುತ್ತೆ. ಮತ್ತು ಎಲ್ಲಾದರೂ ಗಿಂಕ್ಷನ್ಗೆ ಹೋಗ್ಬೇಕಾದ್ರಂತೂ ಅರ್ಜೆಂಟಾಗಿ ನಾವು ಹೆಂಗೆ ಬೇಕಂಗೆ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಅದು ಟೈಟ್ ಆಗಿದ್ದರೆ ತುಂಬಾ ಕೈ ಉರಿ ಬಂದುಬಿಡುತ್ತೆ. ಇದರಲ್ಲಿ ಎರಡನೇ ಟಿಪ್ಸ್ ಅಂದರೆ, ಕೈಗೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ತಗೊಂಡು ಅದನ್ನು ಸವರಿ ಈ ರೀತಿಯಾಗಿ ಈಸಿಯಾಗಿ ಸ್ಮೂತಾಗಿ ಕೂಡ ನಾವು ಹಾಕೋಬಹುದು, ತೆಗಿಬಹುದು ಕೂಡ ಈಸಿಯಾಗಿ. ಮತ್ತು ಮೂರನೇ ಟಿಪ್ಸ್ ನೋಡೋಣ ಬನ್ನಿ. ಮೂರನೇ ಟಿಪ್ಸ್ ಏನಪ್ಪ ಅಂದರೆ, ಕೈಗೆ ಹ್ಯಾಂಡ್ ವಾಶ್ ಅಥವಾ ಸೋಪನ್ನು ತಗೊಂಡು ಚೆನ್ನಾಗಿ ನೊರೆ ಮಾಡಿ ಈ ರೀತಿ ಹಾಕೋಬಹುದು. ಈ ರೀತಿ ನೊರೆ ಮಾಡಿ ಹಾಕೊಳ್ಳೋದ್ರಿಂದ ಬಳೆ ಎಷ್ಟು ಸ್ಮೂತಾಗಿ ಕೈಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸ್ಮೂತಾಗಿ ಹೋಗುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.